ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು 2 ತಿಂಗಳಾದ್ಮೇಲೆ ಮತ್ತೆ ಕಾಲೇಜ್ ಹೊರಟಿದ್ದೆ. ನೈಟ್ 12 ಗಂಟೆಗೆ ಬಸ್ ಹತ್ತೋಳು. ನಾನು ಬೆಳಗ್ಗೆ 5 ಗಂಟೆ ಚಿಂತಾಮಣಿ ಬಸ್ ಸ್ಟ್ಯಾಂಡಿಗೆ ಬಂದು ಚಿಂತಾಮಣಿ ಗಾಡಿ ಹತ್ತಿ ಕೂತಿದ್ದೀನಿ. ಈಗ 6 ಗಂಟೆ ಆಗಿದೆ. ಸನ್ರೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು, ಬಟ್ ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕ್ಯಾಪ್ಚರ್ ಆಗಿಲ್ಲ, ಬಟ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫುಲ್ ಚಳಿ ಬೇರೆ. ಈ ವೆದರಲ್ಲಿ ಬಿಸಿ ಬಿಸಿ ಕಾಫಿ ಕುಡಿಬೇಕು ಅನಿಸ್ತಿತ್ತು. ಇವತ್ತು ಗುರುವಾರ ಬೇರೆ, ಹಾಸ್ಟೆಲಲ್ಲಿ ಕೂಡ ಕಾಫಿನೇ ಇರುತ್ತೆ. 2 ತಿಂಗಳಾದ್ಮೇಲೆ ಕಾಲೇಜ್ ನೋಡ್ತಾ ಇರೋದು ತುಂಬ ಖುಷಿ ಆಗ್ತಿತ್ತು. ಅದು ಇದು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಹಂಗೆ ನಡೀತಾ ಇದ್ವಿ. ಇಲ್ಲಿಂದ ಸ್ವಲ್ಪ ದೂರ ಇದೆ ನಮ್ಮ ಗರ್ಲ್ಸ್ ಹಾಸ್ಟೆಲು. ಮೊದಲು ಇಲ್ಲೆಲ್ಲ ಫುಲ್ ಕ್ಲೀನ್ ಇತ್ತು. ಈಗ ಮಳೆ ಬಂದಿರೋದ್ರಿಂದ ತುಂಬ ಕಳೆ ಬೆಳ್ಕೊಬಿಟ್ಟಿದೆ. ಬಟ್ ನಮ್ಮ ಹಾಸ್ಟೆಲ್ ವೆದರ್ ಮಾತ್ರ ಸಖತ್. ಹಾಸ್ಟೆಲ್ ಅಂತಲ್ಲ, ಕಾಲೇಜ್ ನಮ್ಮದು ಫುಲ್ ಪೀಸ್ಫುಲ್. ಜಾಸ್ತಿ ಏನು ಗಲಾಟೆ ಇರಲ್ಲ, ತುಂಬ ಚೆನ್ನಾಗಿರುತ್ತೆ ವೆದರ್ ಮಾತ್ರ. ಯಾವಾಗಲೂ ಹೀಗೆ ಪೀಸ್ಫುಲ್ ಆಗಿರುತ್ತೆ. ಫೈನಲಿ ರೀಚ್ ಆದ್ವಿ ನೋಡಿ ನಮ್ಮ ಹಾಸ್ಟೆಲ್ನ. ಕಾಲೇಜ್ಗೆ ಹೋಗಿ ಡಾಕ್ಯುಮೆಂಟ್ಸ್ ಎಲ್ಲ ಇಸ್ಕೊಂಬಂದು ಹಾಗೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ವಿ. ಏನು ಮಾಡೋದು, ಮಧ್ಯಾಹ್ನ ಊಟ ಬೇರೆ ಮಾಡಿರಲಿಲ್ವಲ್ಲ ಇನ್ನೂ ಅಂದ್ಬಿಟ್ಟು ಇಲ್ಲೇ ಪಕ್ಕದಲ್ಲಿ ಮೈಲಂಡಳ್ಳಿ ಅಂತ ಇದೆ, ಅಲ್ಲಿ ಎಗ್ ರೈಸ್ ಸಿಗುತ್ತೆ, ಚೆನ್ನಾಗಿರುತ್ತೆ ಅಂತ ತರಿಸ್ಕೊಂಡ್ವಿ. ಬಟ್ ಆದರೆ ಇವತ್ತು ನಮ್ಮ ಅದೃಷ್ಟಕ್ಕೆ ಎಗ್ ರೈಸ್ ಅಷ್ಟು ಚೆನ್ನಾಗಿರಲಿಲ್ಲ. ಬಟ್ ಇಟ್ಸ್ ಓಕೆ, ಫ್ರೆಂಡ್ಸ್ ಅಲ್ವಾ, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಕೂತ್ಕೊಂಡು. ಅದು ಇದು ಕಾಸಿಪ್ಸ್ ಮಾಡಿಕೊಂಡು ಆಟ ಆಡ್ಕೊಂಡು ಲಾಸ್ಟ್ ಮತ್ತೆ ನಾವು ಬರ್ತೀವೋ ಇಲ್ವೋ ಗೊತ್ತಿಲ್ಲ ಈ ಕಾಲೇಜ್ಗೆ. ಹಾಗೆ ಟೈಮ್ ಪಾಸ್ ಮಾಡ್ತಾ ಕೂತಿದ್ವಿ. ಕಾಲೇಜ್ ಲೈಫೆಲ್ಲ ಎಷ್ಟು ಬೇಗ ಮುಗ್ದೋಯ್ತು ಅನ್ನಿಸ್ತಿತ್ತು. ಮತ್ತೆ ಈ ಲೈಫ್ ಸಿಗುತ್ತೋ ಇಲ್ವೋ ನಮಗಂತೂ ಗೊತ್ತಿಲ್ಲ. ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ ಬೇರೆ ಆಗಿರೋದ್ರಿಂದ ಪ್ರಾಕ್ಟಿಕಲ್ಸ್ ಅಂತ ಫೀಲ್ಡಲ್ಲಿ ರಾವೆ ಸಖತ್ ಮೆಮೊರೀಸ್, ತುಂಬಾ ಮೆಮೊರೀಸ್ ಇದ್ದಾವೆ ಇಲ್ಲಿ. ಮತ್ತು ಹಾಸ್ಟೆಲ್ ಲೈಫ್ ಸಿಗ್ಬೋದೇನೋ ಇನ್ನೂ 2 ವರ್ಷ ಓದಿದ್ರೆ, ಬಟ್ ಆದರೆ ಇದೇ ಫ್ರೆಂಡ್ಸ್ ಸಿಗಲ್ವಲ್ಲ, ಅದೇ ಬೇಜಾರು. ಮತ್ತು ಸಿಗಲ್ಲ ಅನ್ನೋ ಇದರಲ್ಲೇ ನಾವು ತುಂಬ ಎಂಜಾಯ್ ಮಾಡ್ತಿದ್ವಿ, ಅದು ಇದು ಆಟ ಆಡ್ಕೊಂಡು. ಈಗ ನಿಮ್ಗೆ ಹೆಂಗೂ ಗೊತ್ತಿರೋ ಹಾಗೆ ಟ್ರೆಂಡಿಂಗ್ ಸಾಂಗ್ ಇದೆಯಲ್ಲ, ಹೂವಿನ ಬಾಣದಂತೆ, ಅದನ್ನು ಹಾಡೋಣ ಅಂತ ಕೂತ್ವಿ. ಆಯಿತಾ, ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಡೋಕ್ಕೆ ಅಂತ ಹೊರಗೆ ಬಂದ್ವಿ. ಒಂದು ಫೋಟೋ ತಗೊಂಡು ಹಾಗೆ ನಮ್ಮ ವಾಚ್ಮ್ಯಾನ್ ಅಂಕಲ್ನ ಮಾತಾಡ್ಸೋದಿತ್ತು, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಇದು ನಮ್ಮ ಹಾಸ್ಟೆಲ್ಲು ಆ್ಯಂಡ್ ಇದು ನಮ್ಮದು ಒಂದು ಲಾಸ್ಟ್ ಆ್ಯಂಡ್ ಒಂದು ಫೈನಲ್ ಟೈಮ್ ಅನ್ಸುತ್ತೆ ನಾವೆಲ್ಲ ಹಿಂಗೆ ಒಟ್ಟಿಗೆ ಸಿಗೋದು. ಮತ್ತೆ ಸಿಗ್ತೀವೋ ಇಲ್ಲ ಗೊತ್ತಿಲ್ಲ. ಮತ್ತು ನಮ್ಮ ವಾಚ್ಮ್ಯಾನ್ ಅಂಕಲ್ ಯಾವಾಗಲೂ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು, ಮಾತಾಡ್ಸೋರು. ಅವ್ರನ್ನ ಮಾತಾಡಿಸ್ಕೊಂಡು ಹೊರಡೋಣ ಅಂತ ಹೊರಗಡೆ ಬಂದ್ವಿ. ಇದೆಲ್ಲ ನಮ್ಮ ಬಾಸ್ಕೆಟ್ಬಾಲ್ ಕೋರ್ಟು. ಇಲ್ಲೆಲ್ಲ ನಾವೇನು ಬಾಸ್ಕೆಟ್ಬಾಲ್ ಪ್ಲೇಯರ್ಸ್ ಅಲ್ಲ, ಬಟ್ ಸುಮ್ಮನೆ ಏನಾದರೂ ಬೇರೆ ಆಟಗಳನ್ನ ಆಡ್ತಿದ್ವಿ. ನನಗೆ ಈ ವಿಡಿಯೋ ನೋಡ್ತಾ 1-2 ಸಾಲುಗಳು ನೆನಪಾಯಿತು. ಕೈ ಕುಲುಕಿ ಹೋಗುವ 1000 ಗೆಳೆಯರಿಗಿಂತ ಕಷ್ಟದ ಸಮಯದಲ್ಲಿ ಅಪ್ಪಗೆ ನೀಡಿ ಸಮಾಧಾನ ಮಾಡುವ ಒಬ್ಬ ಗೆಳೆಯನಿದ್ದರೆ ಸಾಕು ಅಂತ. ನಿಜ ಅಲ್ವಾ? ಎಲ್ಲ ಎಷ್ಟೊಂದು ಜನ ಫ್ರೆಂಡ್ಸ್ಗಳು ನಮಗೆ ಸಿಗ್ತಾರೆ, ಆದರೆ ಎಲ್ಲರೂ ನಮ್ಮ ಪಾರ್ಟ್ ಆಫ್ ಲೈಫಲ್ಲಿ ಕಂಟಿನ್ಯೂ ಆಗಿರಲ್ಲ, ಅಥವಾ ಎಲ್ಲರೂ ಅಷ್ಟೇ ಹಚ್ಕೊಳ್ಳಲ್ಲ. ನಾವು ಕಾಲೇಜ್ ಅಂತ ಬಂದಮೇಲೆ ಒಂದಷ್ಟು ನಮ್ಮದೇ ಒಂದು ಸರ್ಕಲ್ಗಳು ಮಾಡ್ಕೊಬಿಟ್ಟಿರ್ತೀವಿ. ಬಟ್ ಹೊರಗಡೆ ಬರಬೇಕು, ಅದರಿಂದ ಡಿವೈಡ್ ಆದಮೇಲೆ ತುಂಬ ಬೇಜಾರಾಗುತ್ತೆ. ಅಲ್ಲಿದ್ದಾಗ ಆ ಪರ್ಸನ್ಗಳ ಬೆಲೆ ನಮ್ಗೆ ಗೊತ್ತಾಗದೇ ಇರ್ಬೋದು. ಬಂದಮೇಲೆ ಅನಿಸುತ್ತೆ ಚೆನ್ನಾಗಿತ್ತಲ್ಲ ನಮ್ಮ ಲೈಫು, ಅಲ್ಲಿ ಎಷ್ಟು ಚೆನ್ನಾಗಿತ್ತು, ಮತ್ತು ಅವರೇ ಸಿಗ್ತಾರಾ, ಆ ಥರದವರೇ ಸಿಗ್ತಾರಾ ಅಂತ ಒಂದು ಥಾಟ್ ಬರುತ್ತೆ. ಇನ್ನೇನು ಫೈನಲಿ ಕಾಲೇಜ್ ಗೇಟಿಂದ ಬಂದು ಬಸ್ ಹತ್ತಿದ್ದಾಯಿತು. ನಾವು 12 ಗಂಟೆಗೆ ನಮ್ಮ ಬಸ್ ಇದ್ದಿದ್ದು. ಬೆಳಗ್ಗೆ ನಾವು ಲೇಟಾಗಿ ಹೋಗಬೇಕು, 4 ಗಂಟೆ 5 ಗಂಟೆಗೆ ಮನೆ ರೀಚ್ ಆಗಬೇಕು ಅಂದ್ಬಿಟ್ಟು 12 ಗಂಟೆ ಬಸ್ಸಿಗೆ ಹತ್ತಬೇಕು ಅಂತ ನಾನು ನನ್ನ ಫ್ರೆಂಡ್ ಕೂತ್ಕೊಂಡು ಕಾಯ್ತಾ ಇದ್ವಿ. ಮಳೆ ಬೇರೆ ಬರ್ತಿತ್ತು. ಫೈನಲಿ 12 ಗಂಟೆ ಆಯಿತು, ಯಾವುದೋ ಬಸ್ ಬಂತು, ಹತ್ತಿದ್ವಿ. ಇಲ್ಲೊಂದು ಕೋರ್ಟ್ ನೋಡಿದೆ ಆಯಿತಾ, ಕೋರ್ಟ್ ಹೆಂಗಿದೆ ನೋಡಿ. ಸರ್ಕಾರಕ್ಕೆ ಮೋಸ ಮಾಡುವುದೆಂದರೆ ದೇವರಿಗೆ ಮೋಸ ಮಾಡಿದಂತೆ, ನಂತರದ ಪೂಜೆಗೆ ಅರ್ಥವಿಲ್ಲ, ಎಚ್ಚರವಿರಲಿ ಅಂತ ಬರ್ದಿದ್ರಾಯ್ತಾ. ಆ ಪೊಸಿಷನಲ್ಲಿ ಇರೋರೇ ಮೋಸ ಮಾಡ್ತಿದ್ದಾರೆ ಅಂತ ಅನಿಸ್ತಿಲ್ವಾ ನಿಮಗೆ? ನೀವೇಸ್ ಇಲ್ಲಿಗೆ ನನ್ನ ಜರ್ನಿ ಮುಗಿತು. ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗುವ. ಬಾಯ್.